ಸರ್, ಈಗ ಕಳೆದ 8 ದಿನಗಳಿಂದ ಒತ್ತುವರಿ ತೆರವಾಗಿತ್ತು. ತಾವು ಇವತ್ತು ಭೇಟಿ ಕೊಟ್ರಿ, ಜನರನ್ನು ಕೂಡ ಮಾತಾಡಿಸಿದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಲಿ ಕೂಡ ಮಾತುಕತೆ ಆಗಿರುವಂತದ್ದು. ಈಗ ಏನಾಗಿದೆ ಸರ್? ಸಿಎಂ ಏನ್ ಭರವಸೆ ಕೊಟ್ಟಿದ್ದಾರೆ? ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು CM ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಈಗ ಇಲ್ಲಿರೋ ಜನರೆಲ್ಲರೂ ಕೂಡ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ, ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಥರದ್ದು ಏನಾದ್ರು ಅದೇ ನಾನು ಹೇಳಿದೆ, ಇವತ್ತು ನಾಳೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಗ್ಗೆ. ಸರ್, ಸಿಹಿ ಸುದ್ದಿ ಅನ್ನೋಂಥದ್ದು ಇಲ್ಲೇ ಏನಾದ್ರು ಮನೆ ಮುಖ್ಯಮಂತ್ರಿಗಳು ಕೊಡ್ತಾರೆ. ನಾಳೆ ಮನೆಗಳನ್ನ ಕಟ್ಟಿಕೊಟ್ಟಿರೋ ಈಗ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಭಾಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾಯಿದ್ರು. ಯಾವ ಥರ ವಾಸ ಮಾಡಿದ್ರು ತಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ, ಯಾವ ಥರ ಜೀವನ ಮಾಡ್ತಾ ಇದ್ದಿದ್ದು ಅಂತ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾಯಿದ್ರು. ಭಾಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದರು. ಎಲ್ಲ ಮಾಧ್ಯಮ ಭಾಳಷ್ಟು ಕಡೆಯಲ್ಲಿ ಏನು ಪ್ರಚಾರ ಮಾಡಿದ್ದಾರೆ ಅಂದರೆ ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡಿಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತೊಗೊಂಡಿದ್ರು. ಇವರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ. ವ್ಯವಸ್ಥೆ ಮಾಡಿದರು, ಊಟದ ವ್ಯವಸ್ಥೆ ಮಾಡಿದರು, ಬೆಡ್ ವ್ಯವಸ್ಥೆ ಮಾಡಿದರು, ಟೈಲೆಟ್ ವ್ಯವಸ್ಥೆ ಮಾಡಿದರು. ಸರೌಂಡಿಂಗ್ 5 ಚೌಟ್ರಿದಲ್ಲಿ ಎಲ್ಲ ಥರ ವ್ಯವಸ್ಥೆ ಮಾಡಿದರು. ಇವ್ರ ಭಯ ಏನಂದರೆ ನಾವು ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಗ್ತದೋ ಇಲ್ಲೋ ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಅವರು ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ಹೋಗಿ ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸಿಹಿ. ಕಳೆದ 8 ದಿನಗಳಿಂದ ಒತ್ತುವರಿ ತೆರವಾಗಿತ್ತು. ತಾವು ಇವತ್ತು ಭೇಟಿ ಕೊಟ್ರಿ, ಜನರನ್ನು ಕೂಡ ಮಾತಾಡಿಸಿದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಲಿ ಕೂಡ ಮಾತುಕತೆ ಆಗಿರುವಂತದ್ದು. ಈಗ ಏನಾಗಿದೆ ಸರ್? ಸಿಎಂ ಏನ್ ಭರವಸೆ ಕೊಟ್ಟಿದ್ದಾರೆ? ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು CM ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಈಗ ಇಲ್ಲಿರೋ ಜನರೆಲ್ಲರೂ ಕೂಡ ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ, ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಥರದ್ದು ಏನಾದ್ರು ಅದೇ ನಾನು ಹೇಳಿದೆ, ಇವತ್ತು ನಾಳೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಗ್ಗೆ. ಸರ್, ಸಿಹಿ ಸುದ್ದಿ ಅನ್ನೋಂಥದ್ದು ಇಲ್ಲೇ ಏನಾದ್ರು ಮನೆ ಮುಖ್ಯಮಂತ್ರಿಗಳು ಕೊಡ್ತಾರೆ. ನಾಳೆ ಮನೆಗಳನ್ನ ಕಟ್ಟಿಕೊಟ್ಟಿರೋ ಈಗ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಭಾಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾಯಿದ್ರು. ಯಾವ ಥರ ವಾಸ ಮಾಡಿದ್ರು ತಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ, ಯಾವ ಥರ ಜೀವನ ಮಾಡ್ತಾ ಇದ್ದಿದ್ದು ಅಂತ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾಯಿದ್ರು. ಭಾಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ.